ನಾನು ಓದಿದ್ದು ಬಾಟ್ನಿ. ಆದರೆ ಬಾಟ್ನಿ ನನಗೆ ತಲೆಗೆ ಗಿಡಗಳ ತುಂಬ ತಿಳುವಳಿಕೆಯನ್ನು ಹತ್ತಿಸಲಿಲ್ಲ. ನನಗೆ ಇವತ್ತೇನಾದರೂ ಸ್ವಲ್ಪ ಒಂದಿಷ್ಟು ಬೊಟ್ಯಾನಿಕಲ್ ನೇಮು ಇತ್ಯಾದಿ ಹೇಳ್ಬಹುದಾದರೆ ಅದು ದೈತೋಟ ವೆಂಕಟರಮಣ ಅವರ ಸಹವಾಸ ದೋಷದಿಂದ ಬಂದದ್ದು. ನಾನು ಹೀಗೆ ನನ್ನ ಪತ್ರಿಕೋದ್ಯಮಕ್ಕಾಗಿ ಬೇರೆ ಬೇರೆ ಕಡೆ ಹೋಗುವಾಗ ಆಸಕ್ತಿಯಲ್ಲಿ ಕೆಲವು ವಿಷಯಗಳನ್ನು ಗಮನಿಸಿದ್ದು, ನಮ್ಮ ಓದುಗರಿಗೆ ಬೇಕಾದ್ದು ಇಂಥದ್ದೆಲ್ಲ ಅದಕ್ಕಾಗಿ ಒಂದು ಪ್ರತ್ಯೇಕ ದೃಷ್ಟಿಯನ್ನು ಇಟ್ಟುಕೊಳ್ತಾ ಇದ್ದೆ. ಕೊಚ್ಚಿ ಹತ್ರ ಒಂದು ವೈಪೀನ್ ಅಂತ ಒಂದು ದ್ವೀಪ ಇದೆ. ಆ ವೈಪೀನ್ ದ್ವೀಪದಲ್ಲಿ ಒಬ್ಬರು ಸಾಮಾಜಿಕ ಕಾರ್ಯಕರ್ತರಿದ್ದಾರೆ. ಅವರ ಹೆಸರು ಮಹೇಶ್ ಮಾಂಗಾಡ್. ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರು, ಒಂದು ಕಾಲಘಟ್ಟದಲ್ಲಿ, ಹಳೆ ಕತೆ ಇದು. ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆಗಿರುವ ಪತ್ರಿಕೆಯಲ್ಲ. 34 ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ. ನೆಲ ಜಲ ಉಳಿಸಿ, ಕೃಷಿಕರ ಕೈಗೆ ಲೇಖನಿ, ಕೃಷಿ ಯಾಂತ್ರೀಕರಣ, ಹಲಸು ಅಭಿವೃದ್ಧಿ, ಬಾಕಾಹು, ಫೈಬರ್ ದೋಟಿ, ಹೀಗೆ ಹಲವು ಆಂದೋಲನಗಳ ಹರಿಕಾರ. ಇಂದೇ ಚಂದಾದಾರರಾಗಿ. ಆ ಇಡೀ ದ್ವೀಪದಲ್ಲಿ ಇರುವ ಮೂಲಿಕಾ ಚಿಕಿತ್ಸೆಯ ಇದು ಪಾರಂಪರಿಕ ವೈದ್ಯ ಮಾಡುವವರನ್ನೆಲ್ಲ ಭೇಟಿ ಮಾಡಿದ್ರು. ನಾನು ಇದನ್ನೊಂದು ವಿಡಿಯೋ ಮಾಡ್ಬೋದಾ ಅಂತ ಅನುಮತಿ ಕೇಳಿದ್ರು, ವಿಡಿಯೋ ಮಾಡಿದ್ರು. ಆಮೇಲೆ ಹೇಳಿದ್ರು, ನೀವು ಇದನ್ನು ಯಾರಿಗೆ ಹಸ್ತಾಂತರಿಸ್ತೀರಿ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಬಹಳ ಜನಕ್ಕೆ ಆ ಪ್ರಶ್ನೆ ಕಹಿ ಆಗ್ಲಿಕ್ಕೂ ಸಾಕು. ಬಹಳ ಜನ ಪ್ರೀತಿಯಿಂದ ಕೊಟ್ಟರು. ಒಬ್ಬರು ಮಾತ್ರ ಅವರು ಇವರಿಗೆ ಆ ಅನುಮತಿ ಕೊಡಲಿಲ್ಲ. ಅವರು ಬೆಂಕಿಗೆ ಮದ್ದು ಮಾಡುವವರು. ಕೊಚ್ಚಿಯಲ್ಲಿ 4th ಡಿಗ್ರಿ ಬರ್ನ್ ಆದರೆ ವೈಪೀನ್ ಐಲ್ಯಾಂಡಿಗೆ ಕಳಿಸ್ತಾರೆ. ಇವರಿಗೆ ಆ ಮದ್ದುಗಳೇನು ಅಂತ ಗೊತ್ತಿಲ್ಲ. ನನ್ನ ಹತ್ರ ಕಿವಿಯಲ್ಲಿ ಹೇಳಿದರು, ಪಡ್ರೆಯವರೇ, ಅವರು ಮದ್ದು ಉಪಯೋಗಿಸೋದು ಯಾವುದು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ಸಂಗತಿ ಹೇಳಬಲ್ಲೆ, ಅವರು ನಿಮ್ಮ ಅಡಿಕೆ ಬಳಕೆ ಮಾಡ್ತಾರೆ ಮದ್ದಿಗೆ. ಅದೇ ಗೊತ್ತು ಕೇಳಿದೆ. ನಮ್ಮ ವೈಪೀನ್ ಐಲ್ಯಾಂಡ್ನಲ್ಲಿ ಅಡಿಕೆ ಮರ ಇಲ್ಲ. ಇವರ ಮನೆ ಹಿಂಬಾಗಿಲಿನ ಹತ್ರ ಒಂದೊಂದು ಬುಟ್ಟಿ ಅಡಿಕೆ ಸಿಪ್ಪೆ ಬೀಳ್ತಾ ಇರ್ತದೆ ಅಂತ. ಇರಲಿ, ಮಹೇಶ್ ಮಾಂಗಾಡು ಏನು ಮಾಡಿದರು, ಈ ವಿಡಿಯೋ ಮಾಡಿದ್ರ ನಡುವೆ ಸ್ವಲ್ಪ ಕೆಲವರಿಂದ ಕಲ್ತ್ಕೊಂಡ್ರು, ಅವರು ಕಲಿಸ್ಕೊಟ್ರು. ಅದರಲ್ಲಿ ಒಂದು ಏನು ಹೇಳ್ತೀರಿ, ಒರ್ಕೆನ್ ಅಂತ ಹೇಳ್ತೀವಿ. ಏನು ಸರ್ ಅದಕ್ಕೆ ಹೆಸರು ಕನ್ನಡದಲ್ಲಿ? ಅರೆ ತಲೆ ಶೂಲೆ, ಮೈಗ್ರೇನ್ಗೆ ಅದ್ಭುತವಾದ ಮದ್ದು ಅವರ ಹತ್ರ ಇತ್ತು. ಬಹಳ ಸುಲಭದಲ್ಲಿ ಮಾಡಿಬಿಡ್ತಾ ಇದ್ರು. ಅದರ ಕ್ಯಾಂಪ್ಗಳನ್ನು ಮಾಡ್ತಾ ಬಂದಿದ್ದಾರೆ. ಮಹೇಶ್ ಮಾಂಗಾಡು ಈಗಲೂ ಮಾಡ್ತಾ ಇರ್ಬೋದು. ನಾವು ಅದನ್ನು ಬರೆದಾಗ, ಅಡಿಕೆ ಪತ್ರಿಕೆ ಬರೆದಾಗ, ಒಬ್ಬರು ಇಲ್ಲಿಂದ ಹೋದರು, ಬಾಯರಿಂದ, ಸ್ವಸ್ತಿಕ ಶ್ರೀಪತಿ ಭಟ್ ಅಂತ ಅವ್ರ ಹೆಸರು. ಹೋಗಿ ಔಷಧ ಮಾಡಿಸ್ಕೊಂಡು ಬಂದರು. ಬಂದ ಮೇಲೆ ಅವರ ಫೀಡ್ಬ್ಯಾಕ್ ಏನು ಅಂತ ಹೇಳಿದರೆ, ನಾನು ಈವರೆಗೆ ಒರ್ಕೆನ್ನಿಗೆ ಮಾಡಿಸದ ಔಷಧ ಇಲ್ಲ, ಆದರೆ ಇದರಲ್ಲಿ ನನಗೆ ಆದಷ್ಟು ಗುಣ ಸಿಕ್ಕಲಿಲ್ಲ, ಬೇರೆ ಈವರೆಗೆ ಎಲ್ಲೂ ಸಿಕ್ಕಲಿಲ್ಲ. ಅವರೊಂದು ಮಾತು ಹೇಳಿದ್ದಾರೆ, ಮಹೇಶ್, ಹೋಗಿ ನೀವು ಅಕಸ್ಮಾತ್ ನಿಮಗೆ ಪುನಃ ಬಂದರೆ ಇನ್ನೊಂದು ರೌಂಡ್ ಬೇಕಾದೀತು, ಇನ್ನೊಂದು ರೌಂಡಿಗೆ ಹಾಗೆ ಕೊಚ್ಚಿಗೆ ಹೋಗಿ ಬರಬೇಕಿದ್ರೆ ನನಗೇನು ಬೇಸರ ಇಲ್ಲ, ಅಷ್ಟು ಗುಣ ನನಗೆ ಕೊಟ್ಟಿದೆ ಅಂತ. ಹಾಗೆ ನಮಗೆ ನಮ್ಮ ನಡುವೆ ಸಾಕಷ್ಟು ಈ ಮೂಲಿಕಾ ವೈದ್ಯಗಳ ಅವರು ಹೇಳಿದ ಕಳೆಗೆ ನನಗೊಂದು ಅದ್ಭುತವಾದ ಹೆಸರನ್ನು ನಮ್ಮ ಗುಂಗುರು ಮಳೆ ಮುರಳೀಧರ್ ಹೇಳಿದರು. ಹೊಲಬೇಲಿ ಸೊಪ್ಪು ಅಂತ. ಬಯಲು ಸೀಮೆಯಲ್ಲಿ ಎಲ್ಲಿ ಸಿಗ್ತದೆ ನಾವು ಕೇಳುವ ಸೋಕಾಲ್ಡ್ ಕಳೆ ಗಿಡಗಳು ಅಂತ. ಹೊಲದಲ್ಲಿ ಸರ್ ಒಬ್ಬರು ಹೇಳಿದರು, ಸರ್ ಈ ಬೇಲಿ ಇದೆಯಲ್ಲ, ಹಳೆ ಕಾಲದ ಬೇಲಿಯೇ ನಮ್ಮ ಕಿಚನ್ ಗಾರ್ಡನ್ನು. ನಾವು ಏನಾದರೂ ಒಂದು ಇದು ಗಿಡ ಬೇಕು ಅಂತ ಆದರೆ, ಎಲೆ ಬೇಕು ಅಂತ ಆದರೆ ಅಲ್ಲಿ ಹುಡುಕ್ತೀವಿ ಅಂತ. ಗುಂಗುರು ಮಳೆ ಮುರಳೀಧರ್ ಅಂತ ಹೇಳುವ ವೈಲ್ಡ್ ಎಡಿಬಲ್ ಲೀವ್ಸಿನ ಬಗ್ಗೆ ಪ್ರಚಾರ ಮಾಡ್ತಾ ಇರುವ ಆ ವ್ಯಕ್ತಿ ನನಗೆ ಅತ್ಯಂತ ಖುಷಿಯಾಗಿದ್ದವರಲ್ಲಿ. ನನಗೆ ಗೊತ್ತಿಲ್ಲ, ಅಡಿಕೆ ಪತ್ರಿಕೆಯಲ್ಲಿ ನಾವು ಮುಖಪುಟವಾಗಿ ಪ್ರಕಟಿಸಿದ್ದೇವೆ. ಜನರ ಓದು ಬಹಳ ಕಡಿಮೆ ಆಗಿದೆ. ಇಲ್ಲಿ ಎಷ್ಟು ಮಂದಿ ಓದಿದ್ದಾರೋ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಕಥೆಯನ್ನು ಹೇಳ್ತಾ ಇದ್ದೀನಿ. ಗುಂಗುರು ಮಳೆ ಮುರಳೀಧರ್ ಅವರನ್ನ ಇಲ್ಲಿಗೆ ದಕ್ಷಿಣ ಕನ್ನಡಕ್ಕೂ ಕರೆದಿದ್ದಾರೆ. ಅವರ ಒಂದು ಹೆಚ್ಚುಗಾರಿಕೆ ಅಂತ ಹೇಳಿದರೆ, ಅವರು ಬರುವಾಗ ಚೀಲ, ಅವರಿಗೆ ಬೇಕಾದ ಸಾಮಾನು ತರ್ತಾರೆ ಹೊರತು ಯಾವ ಎಲೆಗಳನ್ನು ಎಲ್ಲಿಗೂ ತರುವುದಿಲ್ಲ ಅವರು. ನೀವು ಶಾಲೆಯಲ್ಲಿ ಕಾರ್ಯಕ್ರಮಕ್ಕೆ ಕರೆದ್ರೆ 10 ಗಂಟೆಗೆ ಕರೆದ್ರೆ ಅವರು 9 ಕಾಲಕ್ಕೆ ಬಂದಲ್ಲಿ ನಿಲ್ತಾರೆ. ಸುಪ್ರೀತ್ ಬನ್ನಿ ಸ್ವಲ್ಪ ಅಡ್ಡಾಡಿ ಬರೋಣ ಅಂತ ಹೋಗ್ತಾರೆ. ಶಾಲೆ ಮಕ್ಕಳಿದ್ರೆ ಅವರನ್ನು ಕರೀರಿ ಅಂತ ಹೇಳ್ತಾರೆ. ಅರ್ಧ ಗಂಟೆಯಲ್ಲಿ ತನ್ನ ಭಾಷಣಕ್ಕೆ ಬೇಕಾದ ಹೊಲಬೇಲಿ ಸೊಪ್ಪುಗಳನ್ನೆಲ್ಲ ನಮ್ಮ ವಠಾರದಿಂದ ಬೆಂಗಳೂರು ಪೇಟೆಗೆ ಹೋದರೂ ಕೂಡ ಮಾಡ್ತಾರೆ. ಅಂಥ ಅದ್ಭುತ ಜ್ಞಾನವಂತರು ನಮ್ಮ ನಡುವೆ ಇದ್ದಾರೆ. ನಾವು ಅವರನ್ನು ಗುರುತಿಸಬೇಕು, ಗೌರವಿಸಬೇಕು, ಅವರ ತಿಳುವಳಿಕೆಯನ್ನು ನಾವು ತಗೊಳ್ಬೇಕು, ಸಮಾಜಕ್ಕೂ ಕೊಡಬೇಕು. ಆ ಕೆಲಸವನ್ನು ಮಾಡೋದರಲ್ಲಿ ನಾವು ಬಹಳ ಹಿಂದೆ ಬಿದ್ದಿದ್ದೇವೆ ಅಂತ ನನಗೆ ಅನ್ನಿಸ್ತದೆ. ಸುಪ್ರೀತ್ ಅವರ ಪೇಷಂಟ್ ನಾನು, ಶಿವಪ್ರಕಾಶರು ಹೌದು. ಲೋ ಬ್ಯಾಕ್ ಪೈನಿಗೆ ಒಂದು ಬೇರೆಂತೋ ಕಾರಣಕ್ಕೆ ಬಂದಿರುವಾಗ ಅವರು ಅದರ ವಿಷಯಗಳನ್ನೆಲ್ಲ ಹೇಳಿದರು. ನಾವು ಇಲ್ಲಿ ಪೇಷಂಟಾಗಿ ಸೇರಿಕೊಂಡಿವು. ಬಹಳ ನಮಗೆ ಕಾನ್ಫಿಡೆನ್ಸ್ ಸಿಕ್ಕಿದೆ. ಈ ಬೆನ್ನು ಒಂದು ನಮೂನೆ
ಗಾಡಿ ಏನಂದ್ರೆ ಚಾಸಿಸ್ ಗಾಡಿ ಇದು ವೆಹಿಕಲ್ನ ಚಾಸಿಸ್ ಪೂರ್ತಿ ಧೈರ್ಯ ಇಲ್ಲದ ಹಾಗೆ ಆಗ್ತಾ ಇತ್ತು, ಲೋ ಬ್ಯಾಕ್ನ ಸಮಸ್ಯೆ. ಅದು ತುಂಬ ಪ್ರಯೋಜನ ಸಿಕ್ಕಿದೆ. ಶಿವಪ್ರಕಾಶರು ಬಂದರು. ಆಗ ಅವರ ಮಾತಾಡ್ತಾ ಇರುವಾಗ ನನಗೊಂದಷ್ಟು ವಿಷಯ ಸಿಕ್ಕಿತ್ತು ಅವರಿಂದ. ಯಾವುದನ್ನು ನಾನು ದಾಖಲೆ ಮಾಡಿಕೊಳ್ಳಿಕ್ಕಾಗಲಿಲ್ಲ, ಯಾಕಂದ್ರೆ ನನ್ನ ತಲೆ ಆಗಲೇ ಪಾಣಾಜಿ ಬಸ್ನಾಗೆ ತುಂಬಿಕೊಂಡಿತ್ತು, ಅದರೊಳಗೆ ಏನೂ ಹೋಗ್ತಾ ಇರಲಿಲ್ಲ. ಅವರು ಸುತ್ತಾಡಿ ಹೇಳಿದರು. ನನಗೊಂದು 5-6 ಮೂಲಿಕೆಗಳ ಬಗ್ಗೆ ಅವರು ಹೇಳಿದ್ದಾರೆ. ಸರ್, ನಾವು ಇದನ್ನು ಉಪಯೋಗ ಮಾಡ್ತೇವೆ, ವಂಡರ್ ಡ್ರಗ್ ಸರ್, ನಾವು ಇದೊಂದು ಎಲೆಯಿಂದ ಎಷ್ಟೋ ಜನನ ಗುಣ ಮಾಡ್ತೇವೆ. ಇದು ದಾಖಲಾಗಬೇಕು. ಇಂಥದ್ದು ದಾಖಲು ಆಗ್ತಾ ಇಲ್ಲ. ಈ ಮನುಷ್ಯ ಕೂತಿದ್ದಾರೆ, ರವೀಂದ್ರನಾಥ್ ಐತಾಳ್ರು, ಅವರಿಗೆ ನೆನಪು ಇದೆಯೋ ಗೊತ್ತಿಲ್ಲ ನನಗೆ. ನಾವೊಮ್ಮೆ ಹಾವುಗಳನ್ನು ಮೆರವಣಿಗೆ ಮಾಡುವ ಊರಿಗೆ ಹೋದೆವು, ಬತ್ತೀಸ ಶಿರಾಳ. ಅವರು ಬಾಯಿ ತೆಗೆದ್ರೆ ಬಂದ್ರೆ ಸ್ವಲ್ಪ ಆ ಕೊನೆ ಶಬ್ದ ಬೇಡ, ಅವ್ರಿಗೆ ಕೇಳಲಿಲ್ಲ, ಇರಲಿ. ಅಲ್ಲಿ ನಾವು ಬತ್ತೀಶಿರಾಳದಲ್ಲಿ ನನಗೆ ಆಶ್ಚರ್ಯವಾಗಿ ಕಂಡದ್ದು ಒಂದು, ಆಸ್ ಎ ಜರ್ನಲಿಸ್ಟ್, ದಿ ಫಸ್ಟ್ ಕ್ವಶನ್ ಈಸ್, ಪ್ರತಿ ವರ್ಷ ನಾಗರ ಪಂಚಮಿ ದಿವಸ ನಾಗರ ಹಾವುಗಳನ್ನು ಎಷ್ಟೋ ತಂದು ಮೆರವಣಿಗೆ ಮಾಡ್ತಾರೆ. ಒಂದೊಂದು ಗಾಡಿಯಲ್ಲಿಯೂ ಇಷ್ಟು ನಾಗರ ಹಾವುಗಳು ಇರ್ತವೆ. ಇಷ್ಟು ನಾಗರ ಹಾವುಗಳು, ಸಾವಿರಾರು ನಾಗರ ಹಾವುಗಳನ್ನ ಜನಸಂದಣಿ ನಡುವೆ ಲಕ್ಷಗಟ್ಟಲೆ ಜನ ಸೇರ್ತಾರೆ. ಮೆರವಣಿಗೆ ಮಾಡಿದ್ರು ಕೂಡ ಮರುದಿವಸ 4-5 ಜನರಿಗೆ ಹಾವು ಕಚ್ಚಿದೆ ಅಂತ ವರದಿ ಎಲ್ಲೂ ಸಿಗ್ತಾ ಇಲ್ಲ. ಯಾಕಿದು ಅಂತ ನನಗೊಂದು ಕ್ಯೂರಿಯಾಸಿಟಿ ಇದು. ಬತ್ತೀಶಿರಾಳದ ಮೇಲೆ 1000ಗಟ್ಟಲೆ ಜರ್ನಲಿಸ್ಟ್ಗಳು 1000ಗಟ್ಟಲೆ ಬರೆದಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ. ಹಾಗೆ ನಾನು ಯೋಚನೆ ಮಾಡ್ತಾ ಇರುವಾಗ ಈ ಪುಣ್ಯಾತ್ಮ ಸಿಕ್ಕಿದ್ರು. ನಾನು ಹೋಗ್ತೇನೆ, ನಾನು ಬರ್ಬೋದಾ ಕೇಳಿದ್ರು. ಮತ್ತೆ ಹೇಳಿ, ನನಗೆ ಸ್ವಲ್ಪ ಭಾಷೆ ಪ್ರಾಬ್ಲಮ್ ಎಲ್ಲ ಬಿಡಿ, ನೀವು ಅದೆಲ್ಲ ಸರಿ ಮಾಡುವಂತ. ಹಾಗೆ ನಾವು ಇಬ್ರು, ಆ ಒಬ್ರು ಹಾವಿನ ಎಕ್ಸ್ಪರ್ಟು, ನನಗೆ ಸ್ವಲ್ಪ ಅವರಿಂದ ತುಂಬ ಪ್ರಯೋಜನ. ಹಾಗೆ ಹೋಗಿ ಬತ್ತೀಶಿರಾಳ, ಮಹಾರಾಷ್ಟ್ರ ಕೊಲ್ಲಾಪುರದಿಂದ ಹತ್ತಿರ, ಬತ್ತೀಶಿರಾಳ ನಾಗರ ಪಂಚಮಿ ದಿವಸ ಅಲ್ಲಿ ಹಾವುಗಳ ಮೆರವಣಿಗೆ ಆಗ್ತದೆ. ನಾನು ಇವರ ವಿನಂತಿ ಮಾಡಿದ್ದಿಷ್ಟೇ, ನೀವೊಮ್ಮೆ ಅದು ಹಾವನ್ನು ಅವ್ರು ಏನು ಮಾಡ್ತಾರೆ ಆ ಟೆಕ್ನಿಕ್ ಒಂದು ಅಧ್ಯಯನ ಮಾಡಬೇಕು ಅಂತ. ಅಲ್ಲಿ ಹೋದ ಮೇಲೆ ಅಲ್ಲೇ ಪರಿಸ್ಥಿತಿ ಗೊತ್ತಾಯ್ತು. ಅಲ್ಲಿ ಹಾವನ್ನು ಅವರ ಹಾವನ್ನು ಬೇರೆಯವರಿಗೆ ಆಡಿಸ್ಲಿಕ್ಕೆ ಅವರು ಬಿಡುವುದೇ ಇಲ್ಲ. ಇರಲಿ, ಅದೆಲ್ಲ ಆಯ್ತು, ಅದು ಕತೆ ದೊಡ್ಡದಿದ್ದು, ನಾನು ಅದನ್ನು ಹೇಳೋದಿಲ್ಲ ಈಗ. ಅಲ್ಲಿ ಒಂದು ಪ್ರಶ್ನೆ ನಾನು ಕೇಳಿದೆ, ನನಗೆ ಈಗ ಒಂದು ಅಭ್ಯಾಸ ಇದೆ ಒಮ್ಮೊಮ್ಮೆ ಕೇಳೋದು. ಒಂದು ದಿವಸ ರಾತ್ರಿ ಹೋಟೆಲ್ ರೂಮಿಗೆ, ನಾವು ಒಂದೇ ರೂಮಲ್ಲಿ ಇದ್ದಿದ್ದು, ಹತ್ತುವಾಗ ಕೇಳಿದೆ, ನೋಡಿ ಐತಾಳ್ರೆ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೇನೆ, ನನ್ನ ಅಪ್ಪನಿಗೆ ಒಂದೇ ಮಗ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಹಾವು ಕಚ್ಚಿದ್ರೆ ಮತ್ತೆ ಏನಾದ್ರೆ ಎಂತ ಮಾಡೋದು ಮಾರ, ನಿಮ್ಮ ಮೇಲೆ ಧೈರ್ಯದಲ್ಲೇ ಬಂದಿದ್ದೇನೆ, ನಿಮಗೂ ಅಪಖ್ಯಾತಿ ಬರಬಹುದು ಅಂತ ಹೇಳಿದೆ. ಏನು ಅಂತ ಹೇಳಲಿಲ್ಲ. ಅವ್ರು ಹೇಳಿದ್ರು, ಸರ್ 8 ಆಣೆ ಮಾತ್ರ ಇದ್ರೆ ಸಾಕು ಅಂತ. ಅದೆಂತದ್ದು ಅಂತ ಕೇಳಿದೆ, ನನಗೆ ಅರ್ಥ ಆಗಲ್ಲ. ಹೇಳಿದ್ರು, ಸರ್ ಕೆಳಗೆ ಹೋಗಿ ಒಂದು 8 ಆಣೆ ಲಿಂಬೆ ಹುಳಿ ತಂದ್ರೆ ಸಾಕು, ಉಳ್ದದ್ದೆಲ್ಲ ನಾನು ತಗೊಂಡು ಬಂದಿದ್ದೇನೆ. ನೋಡಿ ಅವರ ಆಲೋಚನೆ ನೋಡಿ, ಹಾವು ಕಚ್ಚಿದ್ರೆ ಬೇಕಾದ ಉಳಿದೆಲ್ಲ ವಿಷಯ ಉಂಟು ಅವರಿಗೆ, ಅದಕ್ಕೆ ಸೇರಿಸಬೇಕಾದ ಒಂದು ಲಿಂಬೆ ಹುಳಿ ಮಾತ್ರ ಬಾಕಿ ಇತ್ತು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ, ಆ ಕಾನ್ಫಿಡೆನ್ಸ್ ನಲ್ಲಿ ಅವರಿದ್ರು. ನಾವು ಹೋಗಿ ನಮ್ಗೆ ಯಾವ ಹಾವನ್ನು ಆಡಿಸ್ಲಿಕ್ಕೆ ಬಿಡ್ಲಿಲ್ಲ. ಅವರೊಬ್ಬರು XMLA ಮಾತಾಡುವಾಗ ನಾನು ಇವರಿಗೆ ಹಿಂದಿಯಲ್ಲೆಲ್ಲ ಹೇಳಿದೆ, ರಿಸರ್ಚ್ ಮಾಡೋರು, ಅವರು ಈಗ ಆಡಿಸಿದ್ರು, ಅವ್ರ ತಲೆಯೇ ಕೊಡ್ಲಿಲ್ಲ, ಗುಮಾನವೇ ಮಾಡಲಿಲ್ಲ. ಕೊನೆಗೆ ಇವರು ಒಬ್ರು ಅನುಮತಿ ಕೊಟ್ಟು ಹಾವನ್ನ ಹೀಗೆ ಹಿಡಿಯುವಾಗ ಇಡೀ ಸುತ್ತಲಿನವರು ಸ್ತಂಭೀಭೂತರಾದ್ರು. ಇರ್ಲಿ, ಅದು ಬೇರೆ ಕತೆ. ಹೀಗೆ ನಮ್ಮ ನಡುವೆ ಸಾಕಷ್ಟು ಜನ ತಿಳಿಯೋರು. ಗುಂಗುರು ಮಳೆ ಮುರಳೀಧರ್ ಅಂತ ಹೇಳೋರು ಮಾಡುವಂತ ಕೆಲಸ, ಅದ್ಭುತವಾದ ಕೆಲಸ ಮಾಡಿದವರು ಕರ್ನಾಟಕದಲ್ಲಿ ಬೇರೆ ಖಂಡಿತವಾಗಿಲ್ಲ. ಯಾಕಂತ ಹೇಳಿದ್ರೆ ಅವರು ಈವರೆಗೆ ಕನಿಷ್ಠವಾಗಿ ತನ್ನ ಪಾತ್ರವನ್ನ ಬದಿಗಿಟ್ಟು, ತನ್ನ ಪ್ರತಿಷ್ಠೆಯನ್ನ ಅಂಥದ್ದನ್ನೆಲ್ಲ ಬದಿಗಿಟ್ಟವರು ಕನಿಷ್ಠ 1,000 ಜನ ಅಜ್ಜಿಯಂದರನ್ನ ಶಾಲೆಗೆ ಕರ್ಕೊಂಡು ಬಂದು ಅವರನ್ನು ಮಾತಾಡುವ ಹಾಗೆ ಮಾಡಿ ಅವರ ತಲೆಯೊಳಗಿದ್ದ ಹೊಲಬೇಲಿ ಸೊಪ್ಪಿನ ಜ್ಞಾನವನ್ನ ಹಸ್ತಾಂತರಿಸುವ ಕೆಲಸ ಮಾಡಿದ್ದಾರೆ. ಆದರೆ ಅದ್ಭುತ ಕೆಲಸ ಮಾಡಿದ್ದಾರೆ. ಈ ಕೆಲಸಗಳೆಲ್ಲ ಏನಿದೆ ಇವರೆಲ್ಲ ಮಾಡುವಂಥದ್ದು, ಅವರೊಂದು ಗುಂಗಿನಲ್ಲಿ ಹೋಗ್ತಾ ಇರ್ತಾರೆ. ವೆಂಕಟರಾಮ ದೈತೋಟರ ಜೊತೆಯಲ್ಲಿ ಹೋಗಿ ನನಗೆ ಬಹಳ ಅನುಭವಗಳಿವೆ. ಒಂದ್ಸಾರಿ ಮಟ್ಟಾನೂರು ಅಂತ ಒಂದು ಊರಿದೆ ಕೇರಳದಲ್ಲಿ, ಅಲ್ಲಿಗೆ ಹೋಗಿದ್ದೆವು. ಅಲ್ಲಿ ಒಬ್ರು ಕೃಷ್ಣನ್ ಮಾಸ್ಟರ್ ಅಂತ ಹಾವಿನ ವಿಷಕ್ಕೆ ಬೇಕಾದ ಎಲ್ಲ ಗಿಡಗಳನ್ನ ಬೆಳೆಸಿದವರು, ಅವರನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಹೋಗಿದ್ದು. ವೆಂಕಟರಾಮಣ್ಣ ವಯಸ್ಸಿನ ಲೆಕ್ಕ ಯೋಚನೆ ಇಲ್ಲದೆ ಸ್ಕೂಟರ್ನಲ್ಲಿ ನನ್ನ ಜೊತೆ ಬರ್ತಾ ಇದ್ರು. ನಾವು ಹೋಗಿ ಅಲ್ಲಿ ಅರ್ಧ ದಿವಸ ಸಂಜೆಗೆ ಹಿಂದೆ ಬರಬೇಕಾಗಿತ್ತು. ಅರ್ಧ ದಿವಸ ಇಂಟರ್ವ್ಯೂ ಆಗುವಾಗ ಅಲ್ಲಿ ಒಂದು ಬೆಡಿವೆಪ್ಪ ಆಯ್ತು, ಅಲ್ಲಿ ಶೂಟ್ ಮಾಡಿದ್ರು. ದೊಡ್ಡ ಪೊಲಿಟಿಕಲ್ ಇಶ್ಯೂ ಆಯ್ತು, ಇಡೀ ಕೇರಳ ಸ್ತಂಭೀಭೂತ ಆಯಿತು. ನಾವು ಇಂಟರ್ವ್ಯೂ ಮಾಡ್ಲಿಕ್ಕೆ ಹೋದವರು ಮಾಸ್ಟರ್ ಅತಿಥಿಗಳಾಗಿ ಅಲ್ಲೇ ಉಳಿಬೇಕಾಯ್ತು. ಕೊನೆಗೆ ನಾವು ಹೋದದ್ದು ಕೃಷ್ಣನ್ ಮಾಸ್ಟರ್ ಇಂಟರ್ವ್ಯೂ ಮಾಡಲಿಕ್ಕೆ. ಇವರ ವಿಷಯಗಳನ್ನು ಗೊತ್ತು, ಅವರು ನನಗೂ ಆಸಕ್ತಿ ಬಿಟ್ಟು ಅವರು ಇವರನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಶುರು ಮಾಡಿದ್ರು. 2 ದಿವಸ ಅವರು ಹೇಳಿದ್ರು, ಈ ಒಂದು ಬಂಧು ಸಿಕ್ಕಿದ್ದು ನನಗೆ ದೇವರೇ ಕೊಟ್ಟದ್ದು ಪ್ರೇರಣೆ ಆಯಿತು, ನನಗೆ ವೆಂಕಟರಾಮರಿಂದ ಸುಮಾರು ವಿಷಯ ಕಲೀಲಿಕ್ಕೆ. ಆಮೇಲೆ ಅವರು ಇಲ್ಲಿಗೆ ಬಂದರು. ಇಲ್ಲಿಗೆ ಬರುವಾಗ ವೆಂಕಟರಾಮರು ಎಷ್ಟೋ ವರ್ಷದಿಂದ ಕನವರಿಸುತ್ತಿದ್ದ ಗಿಡಗಳನ್ನ ತಕೊಂಡು ಬಂದು ಕೊಟ್ಟರು. ಈ ಥರ ಎಕ್ಸ್ಚೇಂಜ್ಗಳು, ನೆಟ್ವರ್ಕ್ಗಳು. ಈ ಗುಂಗುರು ಮಳೆಯವರು ಏನು ಮಾಡ್ತಾ ಇದ್ದಾರೆ ಇವತ್ತು ಈ ಕೆಲಸ, ಸ್ವಲ್ಪ ಬಯಲುಸೀಮೆ ಭಾಗಕ್ಕೆ ಬಿಟ್ಟರೆ ಕರ್ನಾಟಕದ ಉಳಿದ ಭಾಗಕ್ಕೆ ಗೊತ್ತಿಲ್ಲ. ಒಂದು ನೋಡಿ, ಈ ಕೆಲಸಗಳು ಇವರು ಮಾಡುವಂಥದ್ದು ಏನಿದೆ, ಇದು
ಒಬ್ಬನಿಂದ ಸಮಾಜಕ್ಕೆ ಹಬ್ಬಿಸ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಅದೇ ತಲೆಯಲ್ಲಿ ಅದೇ ಇರ್ತದೆ ಯಾವಾಗ ನೋಡಿದ್ರು ಕೂಡ. ನೀವು ಒಂದು ಡೆಡಿಕೇಶನ್ ನಲ್ಲಿ ಕೆಲಸ ಮಾಡೋರು ಯಾರನ್ನೇ ತಗೊಳ್ಳಿ. ವೆಂಕಟರಾಮರು ನಮ್ಮ ಹತ್ರ ಬಹುಶಃ ಒಂದು 25 ವರ್ಷ ಮನೆಮದ್ದು ಅಂಕಣ ಬರೆದ್ರು. ಅಂಕಣ ಬರೆಯುವಾಗ ಯಾರಿಗೂ ಅವರಿಗೆ ಇವತ್ತು ಸರ್ ನಮ್ದು ಪತ್ರಿಕೆ ಪ್ರಿಂಟಿಗೆ ಹೋಗ್ಲಿಕ್ಕೆ ಆಯ್ತು ಯಾವುದು ಹೇಳಿಲ್ಲ. ಅವರು ಸದ್ದಿಲ್ಲದೆ ಬಂದು ಅದನ್ನ ನಮ್ಮ ಕಾರಂತರ ಹತ್ರ ಕೊಟ್ಟು ಚಿತ್ರವೂ ಅವರೇ ಬಿಡಿಸಿ, ಆಮೇಲೆ ಕಾರಂತರ ಪ್ರೂಫ್ ಯಾವಾಗ ರೆಡಿ ಆಯ್ತು ಅಂತ ಪ್ರೂಫ್ ರೆಡಿ ಆದ ಮೇಲೆ ಪುನಃ ಬಂದು ಇದೆಲ್ಲ ಇದು ನಮಗೂ ಸಹ ಅದು ತಿದ್ದಲಿಕ್ಕೆ ಕಷ್ಟ ಉಂಟು ಸರ್. ನಿಮ್ಮ ಈ ಮದ್ದಿನ ಹೆಸರುಗಳೆಲ್ಲ ಕೊಟ್ರೆ ಅದನ್ನ ಪುನಃ ತಿದ್ದಿ. ನಾನು ವೆಂಕಟರಾಮರ ಮನೆಮದ್ದು ಅಂಕಣದ ಒಂದು ಬದಿಗೂ ಕಣ್ಣೆತ್ತಿ ನೋಡ್ಲಿಲ್ಲ, ಯಾಕಂದ್ರೆ ಅವರಷ್ಟು ಚೆನ್ನಾಗಿ ಅದನ್ನ ಮಾಡ್ತಾ ಇದ್ರು. ಅದು ಹೆಚ್ಚೆಚ್ಚು ಜನರಿಗೆ ತಲುಪಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ, ಇವತ್ತಿನ ಈ ಇಂಟರ್ನೆಟ್ ಯುಗದಲ್ಲಿ ಇವತ್ತು ಕಮ್ಯುನಿಕೇಶನ್ ಇಷ್ಟು ಟೂಲ್ಗಳಿದ್ರೆ ಅದನ್ನ ಮಾಡಬಹುದಾಗಿತ್ತು. ನಾವೇನಂತ ಹೇಳಿದ್ರೆ ನಮ್ಮ ಹತ್ತಿರವೇ ಇರುವಂತ ಜ್ಞಾನವಂತರ, ಹಿತ್ತಲಗಡೆ ಮದ್ದಲ್ಲ ಅಂತ ಹೇಳ್ತೀವಲ್ಲ, ಎಷ್ಟೋ ಜನದಿ ನಮ್ಮಲ್ಲಿ ಸಾಮರ್ಥ್ಯ ಇರುವವರದೆಲ್ಲ ಬೆಲೆ ಗೊತ್ತಿರುವುದು ಬಹಳ ದೂರದ ಊರಿನಲ್ಲಿ, ಹತ್ತಿರ ದೀಪದಡಿ ಕತ್ತಲೆ ಆಗಿರ್ತದೆ. ಹಾಗಾಗಬಾರದು. ನಾವು ಅವರನ್ನ ಗುರುತಿಸಬೇಕು, ಮಾತ್ರ ಅಲ್ಲ ಅವರ ಜ್ಞಾನವನ್ನ ಗೌರವ ಕೊಟ್ಟು ತಕೊಳ್ಬೇಕು. ಆ ಗೌರವ ಅಂತ ಹೇಳಿದ್ರೆ ಬರೀ ನಮಸ್ಕಾರ ಮಾತ್ರ ಅಲ್ಲ, ಅದನ್ನ ಒಂದಿಷ್ಟು ಪ್ರತಿಫಲ ಕೊಟ್ಟು ತಕೊಳ್ಬೇಕು. ನಮ್ಮಲ್ಲಿ ಆ ಒಂದು ಅಭ್ಯಾಸ ಬಹಳ ಕಡಿಮೆ ಇದೆ. ಅದನ್ನು ನಾವು ರೂಢಿಸ್ಕೊಳ್ಬೇಕಾದ ಅಗತ್ಯ ಇದೆ. ನನಗೊಂದು ಕತೆ ನೆನಪಾಗತ್ತೆ.